ಇದು ಹೆಸರಾಂತ ಧಾರ್ಮಿಕ ನಾಯಕನ ಅವಾಂತರದ ಸುದ್ದಿ. ಏನೋ ಹೇಳೋದಕ್ಕೆ ಹೋಗಿ ಮತ್ತಿನ್ನೇನೋ ಹೇಳಿದ್ದಾರೆ. ಭವಿಷ್ಯದ ಸಂಕೇತವೆಂದು ಮಹಾ ಎಡವಟ್ಟು, ನೀತಿ ಪಾಠ ಹೇಳಲು ಹೋದ ಹಿಂದೂ ವಾಗ್ಮಿ. ಧರ್ಮದ ಹೆಸರಿನಲ್ಲಿ ಇದೆಂತಹ ಸಲಹೆ. ಏನೋ ಹೇಳೋದಕ್ಕೆ ಹೋಗಿ ಮತ್ತಿನ್ನೇನೋ ಮೋಡಿ ಮಾಡೋದಕ್ಕೆ ಸರ್ಕಸ್ ಮಾಡಿದ್ದಾರೆ. ಭವಿಷ್ಯದ ಸಂಕೇತವೆಂದು ಮಹಾ ಎಡವಟ್ಟು ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾರು ಏನು ಹೇಳಿದ್ರು? ನೀತಿ ಪಾಠ ಹೇಳಲು ಹೋದ ಹಿಂದೂ ವಾಗ್ಮಿ ಹೇಳಿದ್ದೇನು ಗೊತ್ತಾ? ಧರ್ಮದ ಹೆಸರಿನಲ್ಲಿ ಇದೆಂತಹ ಸಲಹೆ. ನಿಜಕ್ಕೂ ಕೂಡ ಶಾಕ್ ಆಗ್ತೀರಿ. ಇದು ಧಾರ್ಮಿಕ ನಾಯಕನ ಅವಾಂತರದ ಸುದ್ದಿ. ಬಾಯಿ ತಪ್ಪಿ ಹೇಳಿದ್ದ ಗೊತ್ತಿಲ್ಲ. ಹಾಗಾದ್ರೆ ಏನು ಹೇಳಿದ್ರು? ನಮ್ಮ ಹೆಣ್ಣು ಮಕ್ಕಳು ಸಿಗಲ್ಲ ಅಂತ ಎಷ್ಟು ದಿನ ಕಾಯ್ತಾ ಇರ್ತೀರಿ? ನಮ್ಮ ಗಂಡು ಮಕ್ಕಳಿಗೆ ಹೇಳಿ ಬದಲಾವಣೆಯನ್ನ ತರೋಣ. ಲವ್ ಜಿಹಾದ್ ಎನ್ನೋದನ್ನ ಬಿಡಿ, ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಹೇಳ್ತಾನಂತೆ. ನಾಚಿಕೆಯಾಗಬೇಕು. ನಮ್ಮ ಗಂಡು ಮಕ್ಕಳಿಗೆ ಹೇಳಿ ಬದಲಾವಣೆಯನ್ನ ತರೋಣ ಅಂತ ಹೇಳ್ತಾರಂತಲ್ಲ, ಇವರೆಲ್ಲ ಧಾರ್ಮಿಕ ಮುಖಂಡರು. ಭೂಮಿ ಎನ್ನುವಂತಹ ಈ ವಿಶಾಲವಾದ ಭೂಮಿಯಲ್ಲಿ ಪ್ರೀತಿ ಹುಟ್ಟೋವಾಗ ಎದುರಿದ್ದ ಪ್ರೇಯಸಿ ಅಥವಾ ಪ್ರಿಯತಮೆ ಯಾವ ಧರ್ಮಕ್ಕೆ ಸೇರಿದವನು, ಯಾವ ಜಾತಿಗೆ ಸೇರಿದವನು, ಯಾವ ಕುಲ, ಯಾವ ಗೋತ್ರ, ಯಾವ ನಕ್ಷತ್ರ, ಯಾವ ಮುಹೂರ್ತ, ಯಾವ ಪರಿಜ್ಞಾನವೂ ಇರೋದಿಲ್ಲ. ಗಂಡು ಹೆಣ್ಣು ಎರಡು ಸೆಕ್ಸ್ಗಳ ನಡುವೆ, ಎರಡು ಹೃದಯದ ನಡುವೆ ನಡೆಯುವ ಆ ಪ್ರೀತಿ ಅನ್ನೋ ಸಂಘರ್ಷಕ್ಕೆ ಧರ್ಮದ ಲೇಪ ಕೊಡ್ತಾರೆ. ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಕರೆ ಕೊಟ್ಟಿದ್ದಾರಂತೆ. ಮಂಗಳೂರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಸ್ಫೋಟಕ ಹೇಳಿಕೆ. ಹಾಗಾದ್ರೆ ಈ ಹಿಂದೂ ವಾಗ್ಮಿ, ಅವರೇ ವಾಗ್ಮಿ ಅಂತ ಕರೆದುಕೊಳ್ತಾರೆ. ಸೊ ಘೋಷಿತ ವಾಗ್ಮಿ ಅಂತಾನೂ ಕೂಡ ಅವರ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿದೆ. ಬೇರೆ ಧರ್ಮದವರು ಇನ್ನೊಂದು ಧರ್ಮದ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ಲವ್ ಜಿಹಾದು. ಆದರೆ ಈ ಮನುಷ್ಯ ಹೇಳೋ ಪ್ರಕಾರ ಇದು ಪತ್ರಕರ್ತರ ಇಚ್ಛೆಯ ತೀರ್ಮಾನದ ಸಾಲುಗಳಲ್ಲ. ಈ ವ್ಯಕ್ತಿ ಹೇಳೋ ಪ್ರಕಾರ ಇವರು ಯಾರನ್ನ ಬೇಕಾದರೂ ಪ್ರೀತಿ ಮಾಡಬಹುದು. ಇದು ಯಾವ ಗ್ರಹದ ಸಮಾನ ನ್ಯಾಯ? ಇದೆಂತಹ ಮಾತು? ಪ್ರೀತಿ ಅನ್ನೋದಕ್ಕೆ ಧರ್ಮದ ಲೇಪ, ಪ್ರೀತಿ ಮಾಡೋದಕ್ಕೂ ಕೂಡ ಕುಮ್ಮಕ್ಕು. ಇದೆಂತಹ ವಿಚಾರ? ಹೆಣ್ಣು ಮಕ್ಕಳೇನು ಬಿಟ್ಟಿಗೆ ಬಿದ್ದಿದ್ದಾರಾ? ಅನ್ಯ ಮಕ್ಕಳ ಹೆಣ್ಣು ಮಕ್ಕಳೇನು ಕಾಳ ಸಂತೆಯಲ್ಲಿ ಸಿಗುವಂತ ವಸ್ತುನ? ಅನ್ಯ ಧರ್ಮದ ಹೆಣ್ಣು ಮಕ್ಕಳು ಈ ಮನುಷ್ಯನಿಗೆ ಅಷ್ಟು ಈಸಿಯಾಗಿ ಸಿಗ್ತಾರಾ? ಕಾಮೆಂಟ್ಗಳು ಪ್ರತ್ಯಕ್ಷಗೊಂಡಿದೆ. ಹಿಂದೂ ನಾಯಕ ಅಥವಾ ಮುಸ್ಲಿಂ ನಾಯಕ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದ ಹಾಗೆ ಮಾತನಾಡೋದಲ್ಲ. ತಮ್ಮಲ್ಲೊಂದು ವಿವೇಚನೆ ಇರಬೇಕು ಮತ್ತು ಬಹುದೊಡ್ಡ ಜವಾಬ್ದಾರಿಯೂ ಇರಬೇಕಾಗುತ್ತೆ. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗಿರುವಂತಹದ್ದು.